ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತು ಪಿತೃಪಕ್ಷದ ಕೊನೆ ದಿನ, ಹಾಗೆಯೇ ಹಿಮಾಲಯ. ಸೊ ಇವತ್ತು ನಮ್ಮ ಮನೆಯಲ್ಲಿ ಹಿಮಾಲಯ ಇದೆ, ಅಂದರೆ ಪಿತೃಪಕ್ಷ ಇದೆ. ಸೊ ಹಾಗಾಗಿ ನಮ್ಮ ಮನೆ ಅಂದರೆ ನಮ್ಮ ಮನೇಲಲ್ಲ ಇದಾಗೋದು, ಇದು ನಮ್ಮ ಕುಟುಂಬದ ಮನೇಲಾಗುತ್ತೆ. ಸೊ ಕುಟುಂಬದ ಮನೆ ಅಂದರೆ ಭಾರಿ ದೂರ ಇಲ್ಲ, ನಮ್ಮ ಮನೆಯದು ನೆಕ್ಸ್ಟ್ ಮನೆಯೇ. ಸೊ ಅಲ್ಲಿಗೆ ಈಗ ಹೋಗಬೇಕು. ಆ್ಯಕ್ಚುಲಿ ರಶ್ಮಿ ಹೋಗಿದ್ದಾಳೆ ಆವಾಗಲೇ, ಈಗ ನಾನು ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಸೊ ನಮ್ಮಲ್ಲಿ ಹಿಮಾಲಯ ಅಂತ ಪಿತೃಪಕ್ಷ ಅಂತಂದರೆ ಕೆಲವರೆಲ್ಲ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಸೊ ನಮ್ಮಲ್ಲಿ ನಾನ್ ವೆಜ್ ನಾವು ಮಾಡೋದಿಲ್ಲ, ನಮ್ಮಲ್ಲಿ ವೆಜ್ಜಲ್ಲಿ ಕೂಡ ನಾವು ಕುಂಬಳಕಾಯಿ ಮತ್ತು ಬಾಳೆಕಾಯಿ, ಕುಂಬಳಕಾಯಿ ಸಾರು, ಬಾಳೆಕಾಯಿ ಪಲ್ಯ, ಹಾಗೆಯೇ ವಡೆ ಮತ್ತು ಮೂಡೆ ಅಂತ ಮಾಡ್ತೀವಿ. ಮೂಡೆ ನಾನು ಲಾಸ್ಟ್ ನನ್ನ ವ್ಲಾಗಲ್ಲಿ ಹೇಳಿದ್ದೀನಿ ನಾವು ಯಾವ ಥರ ಮಾಡೋದು ಮೂಡೆ ಅಂತೇಳಿ, ಅದನ್ನು ನೋಡಿನೂ ನೀವು ತಿಳ್ಕೊಬೋದು. ಮತ್ತು ಮೂಡೆ ಅಂತಂದರೆ ಇಡ್ಲಿ ಏನು ಮಾಡ್ತೀವೋ ಅದೇ ಥರ, ಬಟ್ ಮೂಡೆ ಎಲೆಯಲ್ಲಿ ಮಾಡುವಂಥದ್ದು. ನಾನು ಹೇಳಿದ್ನಲ್ಲ ಮೂಡೆ ಅಂತ, ಅದು ಇದೆ. ಸೊ ಈ ಮೂಡೆ ಹಿಂದೆ ತುಂಬ ಕೆಲಸ ಉಂಟು. ಎಲೆ ತರಬೇಕು, ಮುಳ್ಳು ತರಬೇಕು, ಬಾಡಿಸಬೇಕು, ಸುಡಬೇಕು, ಕಟ್ಟಬೇಕು. ಸೊ ಇದು ಹಿಂದಿನ ದಿವಸನೇ ನಡೆಯುವಂಥ ಪ್ರಿಪ್ರೇಷನ್. ಅದಾದ ನಂತರ ಇಡ್ಲಿ ಹೇಗೆ ಮಾಡ್ತೀವಿ ನಾವು ಅದೇ ಹಿಟ್ಟನ್ನು ಇದಕ್ಕೆ ಹಾಕುವಂಥದ್ದು. ಸೊ ಇದು ನೋಡಿ ಬೇಯಿಸಿಟ್ಟಾಗಿದೆ. ಇದನ್ನು ತೆಗಿಲಿಕ್ಕೂ ಅಷ್ಟೇ ಒಂದು ಮೆಥಡ್ ಇದೆ ನೋಡಿ. ಅವರು ಹೀಗೆ ಜಸ್ಟ್ ಕೈಯಲ್ಲಿ ಹೀಗೆ ಶೇಕ್ ಮಾಡ್ತಾ ಇದ್ದಾರೆ. ಹೀಗೆ ನೋಡಿ, ಈ ಥರ ಪ್ರೆಸ್ ಮಾಡಿ ಮತ್ತು ಅದನ್ನು ಬಗ್ಗಿಸಿದರೆ ಬೀಳ್ತದೆ ನೋಡಿ, ಎಷ್ಟು ನೀಟಾಗಿ ಬರ್ತದೆ. ಮತ್ತೇನು ಕೊಟ್ಟೆ ಕಟ್ಟಿರ್ತೀವಿ ಇದನ್ನು ಇನ್ನೊಂದು ಸತಿ ಬೇಕಾದ್ರೆ ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಆದರೆ ಇವತ್ತಿನ ದಿವಸಕ್ಕೆ ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಕುಟುಂಬಕ್ಕೆ ಪ್ರಾಪ್ತಿಯಾಗಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ಈ ಒಂದು ಭಾದ್ರಪದದ ಬಹುಳದ ಪಾಡ್ಯದಿಂದ ಆಶ್ವೀಜ ಪಾಡ್ಯ ಪರ್ಯಂತ 16 ದಿವಸಗಳ ಪರ್ಯಂತ ಆಚರಿಸುವಂತಹ ಒಂದು ಕರ್ಮಾಂಗದಲ್ಲಿ ಒಂದು ದಿವಸ ಮಾಡುವಂತಹ ಕರ್ಮ ಮಹಾಲಯ ಶ್ರಾದ್ದ. ಆಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರಿಗೆ ಅರ್ಪಣಾಗಲಿ. ಮಾಡಿದ ಕರ್ಮಾಂಗಕ್ಕೆ ಪೂರ್ಣತೆ ಉಂಟಾಗಿ ಮಾಡಿದ ಸತ್ಕರ್ಮದ ಪೂರ್ಣ ಫಲ ಕುಟುಂಬಕ್ಕೆ ಪ್ರಾಪ್ತಿಯಾಗಿ ಕುಟುಂಬಕ್ಕೆ ಬರುವ ಅರಿಷ್ಟವನ್ನು ಮಾಡಿಕೊಟ್ಟು ಮಾಡುವ ಉದ್ಯೋಗ ವ್ಯವಹಾರದಲ್ಲಿ ವೃದ್ಧಿ ಯಶಸ್ಸು ಕೀರ್ತಿಯನ್ನು ಗ್ರಹಿಸಿ ಧನಕನಕ ವಸ್ವಾಹನ ಭೂಷಣ ಸಂತತಿಯ ಸಂಪತ್ತನ್ನು ನೀಡಿ ಜೀವನದ ಸುಖ ಶಾಂತಿ ನೆಮ್ಮದಿಯನ್ನು ಗ್ರಹಿಸಿ ದೂರವಾದ ಪ್ರದೇಶ ಲಾಜಯುಗ ವಿಕಸಿತ ಎನ್ನುವಂತೆ ಗೈಗೆ ಒಂದ ಪಂಜಿಗಿರ ಬೆದ್ದ ಶಾಂತಮಯ ಪ್ರದೀಪ್ತ ಒಂದು ನಿಮಿಷ, ಈಗ ಹೇಳು ಎಂತ ಹೇಳ್ದಿಯಲ್ಲ. ಒಂದು ಬತ್ತಿನಗಲಿ ಬೆಚ್ಚ ನೀರು, ಕನ್ನಡ ನಮ್ಮ ಕನ್ನಡನ. ಇದು ಬಂದವರಿಗೆ ಬಿಸಿ ನೀರು. ಇದು ಬಾಳೆಕಾಯಿ ಪಲ್ಯ, ಉಪ್ಪರಿ ಅಲ್ಲ, ಇದು ಬಾಳೆಕಾಯಿ ಪಲ್ಯ. ಬಾಳೆಕಾಯಿ ಪಲ್ಯ ಆಯ್ತಾ. ಇದು ಹಲಸಂಡೆ ಉಪ್ಪರಿ ಆಯ್ತಾ. ಅದು ಕನ್ನಡದಲ್ಲಿ ಪಲ್ಯ. ಇದು ಪಲ್ಯ ಹಲಸಂಡೆ ಪಲ್ಯ. ಇದು ಹೆಸರು ಗಸಿ, ಹೆಸರು ಕಾಳು. ಇದು ಕುಂಬಳಕಾಯಿ, ಕುಂಬಳಕಾಯಿ ಗಸಿ, ಹುಳಿ ಕರೆಕ್ಟ್, ಕುಂಬಳಕಾಯಿ ಹುಳಿ. ಇದು ಚಟ್ನಿ. ಇದು ಬಾಳೆಕಾಯಿ. ಇದರಲ್ಲಿ ವಿಶೇಷತೆ ಉಂಟು. ಬಾಳೆಕಾಯಿದು ಸಿಪ್ಪೆದು ಚಟ್ನಿ, ಅಂದ್ರೆ ಇಲ್ಲಿ ಎಲ್ಲಿ ಇರ್ತದೋ ಅಲ್ಲಿ ಬಾಳೆಕಾಯಿ ಪಲ್ಯ ಇದೆ ಅಲ್ಲ, ಇದ್ರದ್ದು ಸಿಪ್ಪೆದು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಇದು ಟೊಮೆಟೊ ಸಾರು, ಎಲ್ಲರ ಫೇವ್ರೇಟ್ ಟೊಮೆಟೊ ಸಾರು, ರಸಮ್ ಅಂತ ಹೇಳ್ಬೋದು. ಇದು ಪಾಯಸ. ಎಂತ ಪಾಯಸ ಅಶೋಕ? ಇದು ಗೋಧಿ ಕರಿ ಪಾಯಸ. ಆಯ್ತು, ಇದು ಒಂದು ಇದು ತೋರಿಸಿ. ಮೂಡೆ ವಡೆ ಅಲ್ಲಿ ಕೆಳಗಡೆ ಇದೆಲ್ಲ, ಮೂಡೆ ಕಟ್ಟಿಂಗ್ ಆಗ್ತಾ ಉಂಟು. ನಮಗೆ ಇವರು ಶೆಫ್. ಅಂದರೆ ಹೆಸರಿದ್ದು ಪದಾರ್ಥ, ಹೆಸರು ಗಸಿ ತೋರಿಸಿದ್ವಲ್ಲ, ಅದಕ್ಕೆ ಇದು ಕಾಂಬಿನೇಷನ್. ಎಲ್ಲರೂ ಎಂತ ಮಾಲಯಕ್ಕೆ ನಾನ್ ವೆಜ್ ಎಲ್ಲ ಮಾಡ್ತಾರೆ, ಬಟ್ ನಮ್ಮಲ್ಲಿ ನಾವು ನಾನ್ ವೆಜ್ ಇಲ್ಲ, ನಾವು ವೆಜ್. ನಮಗೆ ಸ್ಪೆಷಲ್ ಅಂತ ಹೇಳಿದರೆ ನಾನು ತೋರಿಸಿದ್ನಲ್ಲ, ಏನು ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿದು ಗಸಿ ಮತ್ತು ಬಾಳೆಕಾಯಿದು ಪಲ್ಯ, ಇದು ನಮ್ಮಲ್ಲಿ ಮಾಡುವಂಥದ್ದು. ಮತ್ತು ವಡೆ. ಇದು ಬಡಿಸಿಡ್ಲಿಕ್ಕೆ ಇವತ್ತೇ ಫ್ರೆಶ್ ಆಗಿ ಮಾಡ್ತಾರೆ, ಬಟ್ ಇದು ಏನು ಎಲೆಕ್ಕೆ ಬಡಿಸ್ತಾರಲ್ಲ ಜನರಿಗೆ ಬಂದವರಿಗೆ ಬಡಿಸಲಿಕ್ಕೆ, ಅದು ಹಿಂದಿನ ದಿವಸ ಮಾಡ್ತಾರೆ. ಹಾಗೆ ಇದು ಮತ್ತು ಇದ್ರ ಜೊತೆಗೆ
ಹೆಸರು ಪದಾರ್ಥ ಒಳ್ಳೆ ಕಾಂಬಿನೇಷನ್. 2 ಎಲೆ ಬಡಿಸಿರ್ತಾರೆ, ಒಂದು ಕಾಗೆಗೆ, ಇನ್ನೊಂದು ದನಕ್ಕೆ. ಸೊ ಈಗ ಕಾಗೆಗೆ ಇಡುವಂಥದ್ದು ಇಡ್ತಾ ಇದ್ದಾರೆ ನೋಡಿ. ಬಾ ಚಿಚ್ಚ ತೋರಿಸ್ತೇನೆ, ಬಾ ಹೇಳು. ಇದೆಂತ ಚಿಚ್ಚ, ಅದೆಂತ ಹೇಳೆಂತ? ಯಾರದು ಚಿಚ್ಚ? ಎಷ್ಟು ಪಲ್ಲು ಕಾಣುದಲ್ಲ, ಪಲ್ಲು ಕಾಣುದು ನೋಡಿಲಿ. ಕಾಗೆ ಗಿಡದ ಇಟ್ಟಾಯ್ತಲ್ಲ, ಅದಾದಮೇಲೆ ಈಗ ದನ ಗಿಡಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ದನ ಇಲ್ಲ, ಸೊ ಹಾಗಾಗಿ ನಮ್ಮನೆ ಹತ್ರನೇ ಮುಂದೆ ಶೆಟ್ರ ಮನೆಯಲ್ಲಿ ದನ ಇದೆ. ಸೊ ಅವ್ರ ಮನೆ ಗಿಡಕ್ಕಂತ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜೊತೆಗೆ ಚಳ್ಳೆ ಪಿಳ್ಳೆಗಳು ಕೂಡ ರೆಡಿಯಾಗಿದ್ದಾರೆ. ಆದರೆ ಇವನು ಸಣ್ಣವ್ನು ಎಲ್ಲೋದ ಅಂತ ಗೊತ್ತಾಗಿಲ್ಲ. ಇವನು ಸಮ್ಮಿತ್ ಮಾತ್ರ ನಮ್ಮ ಜೊತೆ ಬರ್ತಾ ಇದ್ದಾನೆ. ಮಿಕ್ಕಿದವರು ಎಲ್ಲ ಮಕ್ಕಳು ಸೇರಿ ಕಾರಲ್ಲಿ ಸಮುದ್ರಕ್ಕೆ ಹೋದರು. ಅಲ್ಲಿ ಕೂಡ ಅಂದರೆ ಬಡ್ಸಿಟ್ಟಿದ್ದಿತ್ತಲ್ಲ ಅಲ್ಲಿ ಪಿತೃಗಳಿಗೆ, ಅದನ್ನು ಇದು ಮಾಡಲಿಕ್ಕೆ ಬಿಟ್ಟು ಬರಲಿಕ್ಕೆ. ಸೊ ನಾವೀಗ ದನಕ್ಕೆ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ಹೆಚ್ಚು ವರ್ಪಿನ ಮಲ್ತೇನೆ ವೀಡ ಧೃತಿ ಉಲ್ಲ. ಎಷ್ಟು ಒಳ್ಳೆ ಕಾಣ್ತಾ ಉಂಟಲ್ಲ. ಇಡ್ಲಿಕ್ಕೆ ಬಂದ್ವಿ, ಆದರೆ ಇವಾಗ ಗೊತ್ತಲ್ಲ, ಈ ಜನ್ರೇಷನಲ್ಲಿ ತುಂಬ ಕಮ್ಮಿ ದನ ಸಾಕೋರು. ಇಲ್ಲೇ ನಮ್ಮ ಮನೆ ಹತ್ರ ಒಬ್ಬರು ಶೆಟ್ರ ಮನೆಗೆ ಬಂದಿದ್ದೀವಿ. ಇಲ್ಲಿ ಇವ್ರ ಮನೇಲಿ ಇದೆ ದನ. ಸೊ ಅದು ಪಾಪ ಅವರು ದನನ ಹೊರಗಡೆ ಬಿಟ್ಟಿದ್ದಾರೆ, ಕಟ್ಟಿದ್ದಾರೆ, ಅಂದರೆ ಮೇಯ್ಲಿಕ್ಕೆ ಕರ್ಕೊಬರ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ದೀವಿ. ನವರಾತ್ರಿಗೆ ನಾವು ಕುರಲ್ ಕಟ್ಟೋದು ಅಂತ ಮಾಡ್ತೀವಿ. ಸೊ ಅದು ಇದೆ, ಫಸ್ಟಾಗಿ ಬಂದಿರುತ್ತಲ್ಲ, ಬೆಳೆ ಬೆಳೆದಿರ್ತಾರಲ್ಲ, ಫಸ್ಟ್ ಬಂದಿರುತ್ತಲ್ಲ ಬೆಳೆ, ಇದು ಪೈರು ಏನು ಹೇಳ್ತಾರೆ, ಭತ್ತದ್ದು. ಇದನ್ನು ನಾವು ನವರಾತ್ರಿಯಲ್ಲಿ ಕುರಲ್ ಕಟ್ಟೋದು ಅಂತ ಹೇಳಿ, ಹೊಸ್ತು ಅಂತೆಲ್ಲ ಮಾಡ್ತಿರಲ್ಲ ನೀವು, ಆ ಥರ ಇದನ್ನು ನಾವು ಮಾಡೋದು ನೋಡಿ. ಇದನ್ನು ಕಟ್ಟೋದು ಆ ವಿಡಿಯೋ ಕೂಡ ನಾನು ಮಾಡ್ತೀನಿ. ಅವ್ರ ದನ ಹೊಡ್ಕೊಬಂದರು, ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಈಗ ದನ ಬಂತು, ಇದಕ್ಕೆ ಕೊಡೋದೀಗ. ಅಡೆಗೆ ಪೊಂಟಿ ತುಲೆ ಸೀದಾ ಅದು ಸೀದಾ ಅದರ ಪ್ಲೇಸಿಗೆ ಹೋಗ್ತಾ ಇದೆ. ಆಯ್ಕೆ ಗೊತ್ತುಂಟುಲೆ ಸೀದಾ ಅಡೆಗೆ ಪೋಂದಿಲ್ಲ ಆತ ಆತ. ನಾವು ಹೆಂಗೆ ಕೊಂಚೂರು ನೀರು ಉರಿಪಲ್ಲೆ ಕಲಯಾ ಏತ್ ಪೊರ್ಲು ತೊಡ್ದು ಇಂಕೆಲ್ಲ ಡಾರ್ಲಿಂಗ್ ಪೊಣ್ಣು ನಮ್ಮ ಪೊಳ್ಳು ಹುಡುಗಿ. ಆಯಿತು, ದನಕ್ಕೆ ಕೊಟ್ವಿ ನಾವು. ಈಗ ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಊಟ ಎಲ್ಲರೂ ಆಲ್ರೆಡಿ ರೆಡಿಯಾಗಿದೆ, ಊಟ ಮಾಡಿದೆ. ನಾವು ಫಸ್ಟಿಗೆ ಮಾಡೋದಿಲ್ಲ, ಫಸ್ಟಿಗೆ ಎಲ್ಲರೂ ಅವರೆಲ್ಲ ಮಾಡ್ತಾರೆ, ಆಮೇಲೆ ನಾವು. ಸಮಿತ ಸುಸ್ತಾಯ್ತು ನಿಂಗೆ, ಎಂತ ಕೋಳಿಯನ್ನು ನೋಡಿ ಎದ್ದಿರ್ತೀಯ?
ಹೇಗೆ ಉಂಟು ಐಶು? ಐಶು ಹೇಗಿದೆ ಊಟ? ಚಂದ ಉಂಟಾ ಒಳ್ಳೆ ಉಂಟಾ? ಹೌದು ಈ ಸಲ ಬೇಗ ಆಯ್ತು ನಮ್ಮದು. ಎಷ್ಟಾಯ್ತು ಗಂಟೆ 2:05 ಆಯ್ತು. ಈ ಸಲ ಬೇಗ 3 ಗಂಟೆ ತಿನ್ನೋದು ನಾವು ಅಪರೂಪ ಆಗಿದ್ದರಿಂದ ಒಂಥರ ಹಸಿವು ಫುಲ್ಲು ವೈಟ್ ರೈಸ್. ಬಾಳೆಕಾಯಿ ಪಲ್ಯ, ಬಾಳೆಕಾಯಿ ಸಿಪ್ಪೆ ಚಟ್ನಿ, ಅಲಸಂಡೆ ಪಲ್ಯ, ಮೂಡೆ, ಹೆಸರು ವಡೆ, ಕುಂಬಳಕಾಯಿ, ಅನ್ನ, ಟೊಮೆಟೊ ಸಾರು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.